ಬಾಗಲಕೋಟೆ ಜಿಲ್ಲೆಯಲ್ಲಿ ಗೋವಿನ ಜೋಳ ವಿಪುಲವಾಗಿ ಈ ಹಂಗಾಮಿನಲ್ಲಿ ಬೆಳೆಯಲಾಗಿದೆ. 2025-26ನೇ ಸಾಲಿನಲ್ಲಿ ಸುಮಾರು 86,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬೆಳೆಯಲಾಗಿದ್ದು ಸುಮಾರು 6.5 ಲಕ್ಷ ಟನ್ಗಿಂತ ಹೆಚ್ಚಿಗೆ ಮಿಗಿಲಾದ ಇಳುವರಿ ಜಿಲ್ಲೆಯಲ್ಲಿ ಇವತ್ತು ಗೋವಿನ ಜೋಳ ಬಂದಿದೆ. ರೈತರ ಬೆಂಬಲ ಬೆಲೆಗೆ ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ 2,400 ರೂಪಾಯಿಯನ್ನು ಬೆಂಬಲ ಬೆಲೆಯನ್ನಾಗಿ ಘೋಷಣೆ ಮಾಡಿದ್ದು ಬಹಳ ದಿವಸಗಳಾಗಿದೆ. ರಾಜ್ಯ ಸರ್ಕಾರ ಈ ದಿಶೆಯಲ್ಲಿ ಖರೀದಿ ಕೇಂದ್ರಗಳನ್ನು ಇವತ್ತಿವರೆಗೆ ಸ್ಥಾಪನೆ ಮಾಡಿಲ್ಲ. ಮಾರುಕಟ್ಟೆ ದರದಲ್ಲಿ ಇವತ್ತು ಭಾಳಷ್ಟು ಏರುಪೇರು ಆಗ್ತಾಯಿತ್ತು. ರೈತರಿಗೆ ಕನಿಷ್ಠ ಬೆಲೆ ಸಿಗ್ತಾಯಿದೆ. ಇವತ್ತಿನ ದಿವಸ 1,600 ರೂಪಾಯಿಯಿಂದ 1,800 ರೂಪಾಯಿ, ಭಾಳ ಅಂದರೆ 2,000ವರೆಗೆ ರೈತ ಅನಿವಾರ್ಯವಾಗಿ ಮಾರುಕಟ್ಟೆಯಲ್ಲಿ ತನ್ನ ಮಾಲನ್ನು ಮಾರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣ ರೈತರ ನೆರವಿಗೆ ಬರಬೇಕು. ಕೇಂದ್ರ ಸರ್ಕಾರ ಘೋಷಿಸಿದ 2,400 ರೂಪಾಯಿ ದರದಲ್ಲಿ ಅಲ್ಲಲ್ಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ರೈತರನ್ನು ಸಂಕಟದಿಂದ ದೂರ ಮಾಡಬೇಕನ್ನುವಂಥ ಆಗ್ರಹ ಮಾಡ್ತಾ ಇದ್ದೇನೆ. ರೈತರಿಗೆ ನೇರವಾಗಿ ಅನುಕೂಲ ಮಾಡಿಕೊಡಬೇಕು. ಈ ದಿಶೆಯಲ್ಲಿ ತಕ್ಷಣದ ಕ್ರಮ ಸರ್ಕಾರ ಕೈಗೊಳ್ಳಬೇಕನ್ನುವಂಥ ಆಗ್ರಹ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ನಮಸ್ಕಾರ.